ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ನಡೀತಿವೆ. ಪವರ್ ಫೈಟ್ ಈಗ ಸಿದ್ದು ವರ್ಸಸ್ ಡಿಕೆ ಅನ್ನುವಂತಾಗಿದೆ. ಎಸ್, ಪವರ್ ಫೈಟ್ ಈಗ ಸಿದ್ದು ವರ್ಸಸ್ ಡಿಕೆ ನೇರ ತಲುಪಿದೆ. ಯತೀಂದ್ರ ಹೇಳಿಕೆ ವಿಚಾರದಲ್ಲಿ ಭಾರೀ ಸ್ಫೋಟವಾಗಿದೆ. ಯತೀಂದ್ರ ಹೇಳಿಕೆಗೆ ಮೊದಲು ಸಿಎಂ ಪ್ರತಿಕ್ರಿಯೆ ಕೊಡ್ಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಅವರೇ ಮಾತನಾಡಲಿ ಮೊದಲು. ಸಿಎಲ್ಪಿ ಸಂಧಾನದ ನಡುವೆ ಡಿಕೆ ಶಿವಕುಮಾರ್ ಅವರು ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಪವರ್ ಫೈಟ್ ಮಧ್ಯೆ ಈಗ ಸಿದ್ದು ವರ್ಸಸ್ ಡಿಕೆ ಡೈರೆಕ್ಟ್ ವಾರ್ ಆರಂಭವಾಗಿದೆ. ಯತೀಂದ್ರ ಹೇಳಿಕೆ ವಿಚಾರದಲ್ಲಿ ಮೊದಲ ಬಾರಿಗೆ ಭಾರೀ ಸ್ಫೋಟವಾಗಿದೆ. ಯತೀಂದ್ರ ಹೇಳಿಕೆಗೆ ಮೊದಲು ಸಿಎಂ ಪ್ರತಿಕ್ರಿಯೆಯನ್ನ ಕೊಡ್ಲಿ ಹೀಗಂತ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. For 5 years. I think CM will reply for him. Sir, there are some. So, Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. For 5 years. I think CM will reply for him. Sir, there are some. So, Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. For 5 years. I think CM will reply for him. Sir, there are some. So, Mr. Yatindra Siddaramaiah again has made a statement, sir. He's been repeatedly not following party's high command, sir. He's making again statement that my father will remain as CM for 5 years. I think CM will reply for him. For 5 years. I think CM will reply for him. Sir, there are some. So, Mr. ಎಸ್, ಯತೀಂದ್ರ ಹೇಳಿಕೆ ವಿಚಾರದಲ್ಲಿ ಭಾರೀ ಸ್ಫೋಟವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊದಲು ಸಿಎಂ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮತ್ತೆ ಅಯ್ಯನ ಪರ ಯತೀಂದ್ರ ಅವರು ಬ್ಯಾಟ್ ಬೀಸ್ತಿದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ಪೂರ್ಣಾವಧಿಯ ಸಿಎಂ, 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ, ನಾಯಕತ್ವದ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಯತೀಂದ್ರ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಹೇಳಿಕೆ ಯಾವ ವಿವಾದಕ್ಕೂ ಎಬ್ಬಿಸೋಕೂ ಅಲ್ಲ. ಸಿಎಲ್ಪಿ ಸಭೆಯ ಬಳಿಕವೂ ಮೌನವಾಗದ ಯತೀಂದ್ರ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕಿಚ್ಚು ಹಚ್ಚಿದ್ದಾರೆ ಯತೀಂದ್ರ ಅವರು. ಎಂಎಲ್ಸಿ ಯತೀಂದ್ರ ಹೇಳಿದಂತಹ ಈ ಹೇಳಿಕೆ ಭಾರಿ ಚರ್ಚೆಗೆ ಮತ್ತೆ ಕಾರಣವಾಗಿದೆ. ಸಿಎಂ ಕುರ್ಚಿ ಕದನಕ್ಕೆ ಮತ್ತೆ ಉಪ್ಪು ಖಾರ ಸವರುವಂತಾಗಿದೆ ಯತೀಂದ್ರ ಅವರು ಹೇಳಿದಂತಹ ಈ ಹೇಳಿಕೆ. ಯತೀಂದ್ರ ಅವರು ನೀಡಿದಂತಹ ಈ ಹೇಳಿಕೆ ಭಾರೀ ಸ್ಫೋಟವನ್ನ ಉಂಟು ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷದ ಮುಖ್ಯಮಂತ್ರಿ ಅಂತ ಯತೀಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No confusion, no change. ಮೊದಲ ಬಾರಿಗೆ ನೇರ ಫೈಟ್ ನಲ್ಲಿ ಸಿಎಂ ಡಿಸಿಎಂ ಬಂದಿದ್ದಾರೆ. ಯತೀಂದ್ರ ಅವರ ಈ ಹೇಳಿಕೆ ಭಾರಿ ಸ್ಫೋಟವನ್ನ ಉಂಟು ಮಾಡಿದೆ, ಭಾರಿ ಚರ್ಚೆಗೂ ಕಾರಣವಾಗಿದೆ. ಒಂದು ಕಡೆ ಇಷ್ಟು ದಿನ ಇಬ್ಬರೂ ಬಣದ ನಾಯಕರು, ಸಿಎಂ ಸಿದ್ದರಾಮಯ್ಯನವರು ನಮ್ಮ 5 ವರ್ಷದ ಮುಖ್ಯಮಂತ್ರಿ ಅಂತ ಒಂದು ಬಣದ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಹೇಳಿದ್ರೆ, ಇಲ್ಲ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿಕೆ ಶಿವಕುಮಾರ್ ಅವರ ಆಪ್ತರು ಹೇಳಿಕೆಗಳನ್ನ ನೀಡ್ತಿದ್ರು. ಆದ್ರೆ ಈಗ ಕದನಕ್ಕೆ ಯತೀಂದ್ರ ಅವರೇ ಎಂಟ್ರಿ ಆಗಿ ಈ ರೀತಿ ಹೇಳಿಕೆಯನ್ನ ನೀಡ್ತಿರೋದು ನೇರ ಫೈಟ್ಗೆ ಕಾರಣವಾಗಿದೆ. ಯತೀಂದ್ರ ಅವರು ಈ ಹೇಳಿಕೆಯನ್ನ ನೀಡುವಾಗ ಮೊದಲ ಬಾರಿ ಇಷ್ಟು ದೊಡ್ಡ ಸ್ಫೋಟ ಉಂಟಾಗಿದೆ. ಡಿಕೆ ಶಿವಕುಮಾರ್ ಅವರೇ ಸ್ವತಃ ಇಲ್ಲ ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡ್ತಾರೆ ಅನ್ನುವಂಥ ಹೇಳಿಕೆಯನ್ನ ಪ್ರತ್ಯುತ್ತರವಾಗಿ ನೀಡಿದ್ದಾರೆ. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ.
CLP ಸಂಧಾನದ ಮಾತುಕತೆ ನಡೆದಿದೆ. ಇಬ್ಬರೂ ನಾಯಕರು ಕೂಡ ಒಟ್ಟಾಗಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಸಾಕಷ್ಟು ಮೀಟಿಂಗ್ಗಳಾಗಿದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗಿದೆ. ಅವರ ಮನೆಗೆ ಇವರು ಹೋಗಿದ್ದಾರೆ, ಇವರ ಮನೆಗೆ ಅವರು ಬಂದಿದ್ದಾರೆ. ಈ ಎಲ್ಲ ಸಂಧಾನದ ಬಳಿಕವೂ ಕೂಡ ಇಂಥ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸ್ಫೋಟವನ್ನ ಉಂಟು ಮಾಡ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ಒಂದು ಕಡೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿ ನಾವು ಒಗ್ಗಟ್ಟಾಗಿದ್ದೇವೆ ಬ್ರದರ್ಸ್ ಅಂತ ಹೇಳ್ಕೊಳ್ತಾರೆ. ಆದ್ರೆ ಸ್ವತಃ ಸಿದ್ದರಾಮಯ್ಯನವರ ಪುತ್ರರೇ ಇವತ್ತು ನಮ್ಮ ಸಿದ್ದರಾಮಯ್ಯನವರೇ 5 ವರ್ಷದ ಮುಖ್ಯಮಂತ್ರಿ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೇನೆಲ್ಲ ಬದಲಾವಣೆಗಳ ಸಾಧ್ಯತೆ ಇದೆ ವಿವೇಕ್? ಎಸ್ ಮಂಜರಿ, ಈಗಾಗಲೇ ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಕೂಡ ಈಗಾಗಲೇ ನೀಡಿದ್ರು. ಯತೀಂದ್ರ ಅವರು 5 ವರ್ಷಗಳ ಕಾಲ ನಮ್ಮ ತಂದೆ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಆದ್ರೆ ಮತ್ತೆ ಇವತ್ತು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಜೊತೆಗೆ ಸ್ವಾಮೀಜಿಗಳು ಕೂಡ ಒಂದ್ ಕಡೆ ಹೇಳಿಕೆಗಳನ್ನ ನೀಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಲಿ, ಇಲ್ಲದಿದ್ದರೆ ಯಾರಾದ್ರೂ ದಲಿತರನ್ನ ಸಚಿವರನ್ನ ಇರತಕ್ಕಂಥವ್ರನ್ನ ಸಿಎಂ ಮಾಡ್ಲಿ. ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಜೊತೆಗೆ ಹಲವು ಸಚಿವರು ಯಾರೆಲ್ಲ ಇದ್ದಾರೆ ಅವ್ರಿಗೆ ಯಾರಿಗಾದ್ರೂ ಒಬ್ಬರನ್ನ ಸಿಎಂ ಆಗಿ ಆಯ್ಕೆ ಮಾಡ್ಲಿ, ಬದಲಾವಣೆ ಮಾಡೋದೇ ಆದ್ರೆ, ಇಲ್ಲ ಅಂದ್ರೆ ಸಿದ್ದರಾಮಯ್ಯನವರೇ ಮುಂದುವರಿಲಿ, ನಮಗೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಒಂದ್ ಕಡೆ ಹೇಳಿಕೆಗಳನ್ನ ನೀಡುತ್ತಿದ್ರೆ. ಜೊತೆಗೆ ಯತೀಂದ್ರ ಅವರು ಕೂಡ ಈ ಹೇಳಿಕೆ ಕೊಡ್ತಾ ಇರೋದು ಸಾಕಷ್ಟು ಗೊಂದಲ ಕೂಡ ಸೃಷ್ಟಿ ಮಾಡ್ತಿದೆ ರಾಜ್ಯ ರಾಜಕಾರಣದಲ್ಲಿ ಅಂತ. ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಅಂತಾನೆ ಹೇಳಿ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನು ಕೂಡ ಮಾಡ್ತಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಹೈಕಮಾಂಡ್ ಮಾಡ್ತಕ್ಕಂತಹದ್ದು ಸಂಧಾನದ ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳು ವಿಫಲವಾಗ್ತಿದೆ ಎಂಬ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇದಕ್ಕೆಲ್ಲದಕ್ಕೂ ಸುಮ್ಮನೆ ಇರಿಸೋದಕ್ಕೆ ಮುಂದಾಗುತ್ತಾ, ಅಥವಾ ಇದೇ ರೀತಿಯಾದ ವಾತಾವರಣ, ಗೊಂದಲದ ವಾತಾವರಣನೇ ಬಿಟ್ಕೊಂಡು ಹೋಗುತ್ತಾ ಅಂತ. ಯಾಕಂದ್ರೆ ಈ ಗೊಂದಲದ ವಾತಾವರಣದಲ್ಲಿ ಏನಾದ್ರೂ ಮುಂದುವರೆದರೆ ವಿಪಕ್ಷಗಳಿಗೆ ಇದು ದೊಡ್ಡ ಅಸ್ತ್ರ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಅಧಿವೇಶನ ಕೂಡ ನಡೀತಾ ಇದೆ. 4ನೇ ದಿನದ ಅಧಿವೇಶನ ಕೂಡ ಇವತ್ತು ಪ್ರಾರಂಭವಾಗಿದೆ. ಇದರಲ್ಲೂ ಕೂಡ ವಿಪಕ್ಷದವರು ಇದನ್ನೇ ಇಟ್ಕೊಂಡು ಹೆಚ್ಚು ಟೀಕೆ ಮಾಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇದರಿಂದ ಮುಕ್ತಿ ಪಡೆಯೋದಕ್ಕೆ ಅಂತಾನೆ ಹೈಕಮಾಂಡ್ ಯಾವೆಲ್ಲ ಅಸ್ತ್ರಗಳನ್ನ ಉಪಯೋಗಿಸುತ್ತೆ ಅಂತ ನೋಡ್ಬೇಕು ಆಗಿದೆ ಮಂಜರಿ. ಎಸ್ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಯತೀಂದ್ರ ವಿರುದ್ಧ ಮುಗಿಬಿದ್ದ ಡಿಸಿಎಂ ಡಿಕೆ ಆಪ್ತರು. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂದಿದ್ದಕ್ಕೆ ಕಿಡಿಕಾರಿದ್ದಾರೆ. ಕದನ ವಿರಾಮ ಉಲ್ಲಂಘಿಸಿದ ಯತೀಂದ್ರ ಮೇಲೆ ವಾರ್ ಶುರುವಾಗಿದೆ. ನಾವು ಮಾತಾಡಿದ್ರೆ ಬಲಾತ್ಕಾರ, ಅವರು ಮಾತಾಡಿದ್ರೆ ಚಮತ್ಕಾರನ? ಬೆಳಗಾವಿಯಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಮಾತನಾಡಿದ್ರೆ ಮಾತ್ರ ನೋಟಿಸ್ ಕೊಡ್ತೀರಿ, ಹಾಗಾದ್ರೆ ಯತೀಂದ್ರ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಸರಿನಾ? ನಮಗೆ ಮಾತ್ರ ಹೇಳಿಕೆ ಕೊಡಬೇಡಿ ಅಂತಿದ್ದೀರಲ್ಲ ಅನ್ನುವಂಥ ಪ್ರಶ್ನೆ. ಬೆಳಗಾವಿಯಲ್ಲಿ ಶಾಸಕ ಇಕ್ಬಾಲ್ ಹೇಳಿಕೆಯನ್ನ ನೀಡಿದ್ದಾರೆ. ಯತೀಂದ್ರ ವಿರುದ್ಧ ಡಿಸಿಎಂ ಡಿಕೆ ಆಪ್ತರು ಮುಗುಬಿದ್ದಿದ್ದಾರೆ. ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿ ಎಂದಿದ್ದಕ್ಕೆ ಡಿಸಿಎಂ ಡಿಕೆ ಆಪ್ತವರ್ಗ ಮುಗಿಬಿದ್ದಿದ್ದಾರೆ ಯತೀಂದ್ರ ಅವರ ಮೇಲೆ. ಕದನ ವಿರಾಮ ನಾವು ಉಲ್ಲಂಘನೆ ಮಾಡಿದ್ರೆ ಮಾತ್ರ ನಮಗೆ ನೋಟಿಸ್ ನೀಡಲಾಗುತ್ತೆ. ಹಾಗಾದ್ರೆ ಯತೀಂದ್ರ ಅವರು ಕದನ ವಿರಾಮವನ್ನ ಮುರಿದು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ? ನಾವು ಮಾತನಾಡಿದ್ರೆ ಮಾತ್ರ ನೋಟಿಸ್ ಕೊಡ್ತಾರೆ, ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವರು ಮಾತನಾಡಿದ್ರೆ ಚಮತ್ಕಾರನ? ಯತೀಂದ್ರ ಹೇಳಿಕೆ ಹೀಗೆ ಕೊಡ್ತಿರೋದು ಎಷ್ಟು ಸರಿ ಅಂತ ಇಕ್ಬಾಲ್ ಮಾತನಾಡಿದ್ದಾರೆ. ಎಸ್, ಬೆಳಗಾವಿಯಲ್ಲಿ ಶಾಸಕ ಇಕ್ಬಾಲ್ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಕಡೆ ಸಾಕಷ್ಟು ಬಾರಿ ಶಾಸಕ ಇಕ್ಬಾಲ್ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಿರುವಂತಹ ಈ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆಗೂ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾವು ಮಾತನಾಡಿದ್ರೆ, ನಾವು ಒಗ್ಗಟ್ಟನ್ನ ಮುರಿದ್ರೆ, ನಾವು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ರೆ ನಮಗೆ ನೋಟಿಸ್ ಕೊಡ್ತೀರಿ. ಆದರೆ ಯತೀಂದ್ರ ಈ ರೀತಿ ಬಂದು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದ್ದಾರೆ, ಈ ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸ್ಫೋಟವನ್ನ ಉಂಟು ಮಾಡುತ್ತೆ. ನಾವು ಮಾತನಾಡಿದ್ರೆ ಮಾತ್ರ ಬಲಾತ್ಕಾರನ, ಅವರು ಮಾತನಾಡಿದ್ರೆ ಹಾಗಾದ್ರೆ ಚಮತ್ಕಾರನ ಅಂತ ಶಾಸಕ ಇಕ್ಬಾಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಂದು ಕಡೆ ರಾಜಕೀಯ ಪವರ್ ಫೈಟ್ ಮಧ್ಯೆ ನಾವು ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಿದ್ದೇವೆ, ನಾವು ಒಟ್ಟಾಗಿದ್ದೇವೆ, ಎರಡೂ ಬಣಗಳಲ್ಲಿ ಒಗ್ಗಟ್ಟಿದೆ ಅನ್ನುವಂಥ ಮಾತುಗಳು, ಹೇಳಿಕೆಗಳು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ಕದನ ವಿರಾಮ ಉಲ್ಲಂಘನೆ ಮಾಡಿ ಯತೀಂದ್ರ ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ? ಹೀಗಂತ ಶಾಸಕ ಇಕ್ಬಾಲ್ ಬೆಳಗಾವಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ.
ಸಿದ್ದರಾಮಯ್ಯ ಪರ ಮುಂದುವರೆದಿದೆ ಆಪ್ತರ ಬ್ಯಾಟಿಂಗ್. ಎಸ್, ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ನಿಂದ ತೀರ್ಮಾನವಾಗತ್ತೆ. ಸುವರ್ಣಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಏನು ಹೇಳುತ್ತೋ ಅದನ್ನೇ ನಾವು ಫಾಲೋ ಮಾಡ್ತೇವೆ. ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಸಿಎಂ ಇದನ್ನೇ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಹ ಇದೇ ಹೇಳಿಕೆಯನ್ನ ನೀಡಿದ್ರು. ಇದೀಗ ಮತ್ತೆ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೋ ನಾವು ಅದಕ್ಕೆ ಬದ್ಧರಿದ್ದೇವೆ. ಸುವರ್ಣಸೌಧದಲ್ಲಿ ಬೈರತಿ ಸುರೇಶ್ ಹೇಳಿಕೆಯನ್ನು ನೀಡಿದ್ದಾರೆ. ಹೈಕಮಾಂಡ್ ನಲ್ಲಿ ಏನ್ ಹೇಳುತ್ತೋ ನಾವು ಅದನ್ನೇ ಫಾಲೋ ಮಾಡ್ತೀವಿ. ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಸಿಎಂ ಹೇಳಿದ್ದಾರೆ. ಈ ಹಿಂದೆಯೂ ಕೂಡ ಪದೇ ಪದೇ ಮಾಧ್ಯಮಗಳ ಮುಂದೆ ಸಿದ್ದರಾಮಯ್ಯನವರಾಗ್ಲಿ ಡಿಕೆ ಶಿವಕುಮಾರ್ ಅವರಾಗ್ಲಿ ಇದೇ ರೀತಿ ಹೇಳಿಕೆಯನ್ನ ನೀಡ್ತಾ ಬಂದಿದ್ದಾರೆ. ಇದೀಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧ ಅಂತ ಮತ್ತೆ ಅಧಿವೇಶನದಲ್ಲಿ ಈ ಹೇಳಿಕೆಯನ್ನೇ ನೀಡಿದ್ದಾರೆ. ಸುವರ್ಣಸೌಧದಲ್ಲಿ ಅಧಿವೇಶನದ ವೇಳೆ ಹೈಕಮಾಂಡ್ ಏನು ಹೇಳುತ್ತೋ ನಾವು ಅದನ್ನ ಫಾಲೋ ಮಾಡ್ತೀವಿ. ಎಲ್ಲಾ ಶಾಸಕರುಗಳು ಕೂಡ ಇದನ್ನೇ ಹೇಳ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣದ ಶಾಸಕರುಗಳು ಮಾತನಾಡಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣದ ನಾಯಕರು ಕೂಡ ಇದನ್ನೇ ಹೇಳ್ತಿದ್ದಾರೆ. ಆದರೆ ಈ ಒಂದು ಮಾತಿನ ಫೈಟ್ಗಳು ಮುಂದುವರಿತಾನೆ ಇದೆ. ಒಂದು ಕಡೆ ಯತೀಂದ್ರ ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯನವರೇ 5 ವರ್ಷದ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಮತ್ತೊಂದು ಕಡೆ ಹೈಕಮಾಂಡ್ ಏನು ಹೇಳುತ್ತೋ ಯಾರಿಗೆ ಅಧಿಕಾರವನ್ನ ಕೊಡುತ್ತೋ ಅವರು ಮುಂದುವರಿತಾರೆ. ಸಿಎಂ ಕೂಡ ಅದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಶಾಸಕರು ಹೇಳ್ತಿದ್ದಾರೆ.